ವೆಲ್ಕಮ್ ಟು ನಾಗವೇಣಿ ಆಚಾರ್ಸ್ ಕಿಚನ್. ಇವತ್ತಿನ ವಿಡಿಯೋ ಲೇಡೀಸ್ ಸ್ಪೆಷಲ್. ಹೆಣ್ಮಕ್ಳಿಗೆ ಪ್ರತಿ ತಿಂಗಳು ಬರುವಂತಹ ಮಂತ್ಲಿ ಪೀರಿಯಡ್ಸ್ ಏನಿದೆ, ಮುಟ್ಟು, ಇದ್ರ ಬಗ್ಗೆ ಹಲವಾರು ಪ್ರಶ್ನೆಗಳನ್ನು ಕೇಳಿದ್ದೀರಾ. 5 ದಿನ ಬರುವಂತಹ ಈ ಮುಟ್ಟಿನ ದಿನಗಳಲ್ಲಿ ನಾವು ದೇವ್ರ ಪೂಜೆ ಮಾಡ್ಬೋದಾ ಅಂತ ಕೂಡ ಕೇಳಿದ್ದೀರಾ. ಎಷ್ಟು ದಿನಗಳಾದಮೇಲೆ ನಾವು ದೇವ್ರ ಪೂಜೆ ಮಾಡಬೇಕು ಅಂತ ಕೂಡ ಕೇಳಿದ್ದೀರಾ. ಇನ್ನೂ ಹಲವಾರು ನಿಮ್ಮ ಪ್ರಶ್ನೆಗಳಿಗೆ ಇವತ್ತಿನ ವಿಡಿಯೋದಲ್ಲಿ ಉತ್ತರ ಕೊಡ್ತಾ ಇದ್ದೀನಿ. ಹಾಗೆಯೇ 5 ದಿನಗಳು ಪೀರಿಯಡ್ಸ್ ಮುಗಿದ ಮೇಲೆ ನಾನು ಯಾವ ಥರ ನಮ್ಮ ಮನೆಯನ್ನು ಕ್ಲೀನ್ ಮಾಡ್ಕೋತೀನಿ, ನಾನು ಯಾವ ಥರ ರಿಚುವಲ್ಸನ್ನು ಫಾಲೋ ಮಾಡ್ತೀನಿ ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಕೆಲವು ಟಿಪ್ಸ್ಗಳನ್ನು ಶೇರ್ ಮಾಡ್ಕೊಂಡಿದ್ದೀನಿ. ಹಾಗಾದರೆ ತಡ ಯಾಕೆ, ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ಮಂತ್ಲಿ ಪೀರಿಯಡ್ಸ್ ಮುಗಿದ ಮೇಲೆ ನಾನು ಮಾಡುವಂತಹ ಮೊದಲನೇ ಕೆಲಸ ಅಂತ ಹೇಳಿದ್ರೆ ಬೆಡ್ ಸ್ಪ್ರೆಡ್ಸು ಹಾಗೆಯೇ ಪಿಲ್ಲೋ ಕವರ್ಸನ್ನು ಚೇಂಜ್ ಮಾಡೋದು. ಅಂದರೆ ಪ್ರತಿ ತಿಂಗಳು ಹೆಣ್ಮಕ್ಳಿಗೆ ಮಂತ್ಲಿ ಪೀರಿಯಡ್ಸ್ 5 ಡೇಸ್ ಟೈಮ್ ಇರುತ್ತಲ್ವ, ಅದಾದಮೇಲೆ 6ನೇ ದಿನ ಖಂಡಿತವಾಗಿಯೂ ಬೆಡ್ ಸ್ಪ್ರೆಡ್ಸನ್ನು ಚೇಂಜ್ ಮಾಡಬೇಕು. ಬೆಡ್ ಸ್ಪ್ರೆಡ್ಸನ್ನು ನಾವು ವಾರಕ್ಕೊಮ್ಮೆ ಚೇಂಜ್ ಮಾಡಿದ್ರೂ ಸಹ ನಮ್ಮ ಮಂತ್ಲಿ ಪೀರಿಯಡ್ಸ್ ಆದಮೇಲೆ ಮರೀದಿರ 6ನೇ ದಿನಕ್ಕೆ ಬೇರೆ ಬೆಡ್ ಸ್ಪ್ರೆಡ್ಸ್ ಹಾಕಿದ್ರೆ ತುಂಬಾ ಒಳ್ಳೆಯದು. ಇದನ್ನು ನಾನು ನಮ್ಮ ಮನೇಲಿ ತುಂಬ ವರ್ಷಗಳಿಂದ ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಮದುವೆ ಮುಂಚೆ ಹಾಗೆಯೇ ಮದುವೆ ಆದಮೇಲೂ ಸಹ ಈ ಕೆಲಸನ ನಾನು ತುಂಬ ವರ್ಷಗಳಿಂದ ಫಾಲೋ ಮಾಡ್ತಾಯಿದ್ದೀನಿ. ನಮ್ಮ ನೆಕ್ಸ್ಟ್ ಟಿಪ್ ಬಂದು ಹೆಣ್ಮಕ್ಳಿಗೆ ತುಂಬಾ ಇಷ್ಟ ಆಗುತ್ತೆ. ನಾವು ಯೂಸ್ ಮಾಡುವಂಥ ಸ್ಯಾನಿಟರಿ ಪ್ಯಾಡ್ಸನ್ನು ಈ ರೀತಿಯಾಗಿ ನ್ಯೂಸ್ ಪೇಪರಲ್ಲಿ ವ್ರ್ಯಾಪ್ ಮಾಡಿ ಇಡಬೇಕು. ಯಾಕಂದರೆ ಸಡನ್ನಾಗಿ ಯಾರಾದರೂ ಹೊರ್ಗಿನವ್ರು ಬಂದಾಗ ನಾವು ಇದನ್ನು ಕಬೋರ್ಡಲ್ಲಿ ಜೋಡಿಸಿರ್ತೀವಿ, ಇಲ್ಲ ನಮ್ಮ ಮನೇಲಿ ಗಂಡು ಮಕ್ಳು ಇರ್ತಾರೆ, ಸ್ವಲ್ಪ ಬೆಳೆದಿರ್ತಾರೆ, ಇಡೋದಕ್ಕೆ ಹೆಣ್ಮಕ್ಳಿಗೆ ನಮಗೆ ಸ್ವಲ್ಪ ಮುಜುಗರ ಆದರೂ ಆಗ್ಬೋದು. ಈ ರೀತಿ ವ್ರ್ಯಾಪ್ ಮಾಡಿ ಇಟ್ಬಿಟ್ರೆ ನೋಡೋದಕ್ಕೂ ಚೆನ್ನಾಗಿರುತ್ತೆ, ಕ್ಲೀನಾಗಿ ಆರ್ಗನೈಸ್ ಮಾಡಿ ಇಡ್ಬೋದು. ಹೊರ್ಗಿನವರು ಬಂದ ತಕ್ಷಣ ಏನಾದರೂ ಕಬೋರ್ಡ್ ತೆಗೆದು ನೋಡಿದ್ರು ಅಂದ್ರೂ ಅವ್ರಿಗೆ ಸಡನ್ನಾಗಿ ಅದು ಏನು ಅಂತ ಕೂಡ ಗೊತ್ತಾಗೋದಿಲ್ಲ. ಆಮೇಲೆ ಇನ್ನೊಂದು, ಈ ಕವರ್ನಲ್ಲಿ ನಾನು 5 ಡೇಸ್ ಪೀರಿಯಡಿಕ್ ಡೇಟ್ಸ್ ಏನಿದೆ ಅವಾಗ ಮಾತ್ರ ನಾನು ಇನ್ನರ್ ವೇರ್ಸನ್ನು ಸಪ್ರೇಟಾಗಿ ಯೂಸ್ ಮಾಡ್ತೀನಿ. ಆ 5 ಡೇಸಲ್ಲಿ ಯೂಸ್ ಮಾಡಿರೋಂಥ ಇನ್ನರ್ ವೇರ್ಸನ್ನು ನಾನು ಬೇರೆ ದಿನದಲ್ಲಿ ಯೂಸ್ ಮಾಡಲ್ಲ. ಸೊ 5 ಡೇಸ್ ಆದಮೇಲೆ ಆ ಇನ್ನರ್ ವೇರ್ಸ್ ಏನಿದೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿ ಕವರಲ್ಲಿ ಹಾಕಿ ಈ ರೀತಿಯಾಗಿ ಒಂದು ಟ್ರೇನಲ್ಲಿ ಆರ್ಗನೈಸ್ ಮಾಡಿ ಇಟ್ಬಿಡ್ತೀನಿ. ಆಮೇಲೆ ಟವಲ್ಲು ಅಷ್ಟೇ, ಆ 5 ಡೇಸಿಗೆ ಮಾತ್ರ ನಾನು ಸಪ್ರೇಟ್ ಆದ ಒಂದು ಟವಲನ್ನು ಇಟ್ಟಿರ್ತೀನಿ. ಆ ಟವಲನ್ನು ನಾನು ಯೂಸ್ ಮಾಡ್ಕೋತೀನಿ. ಹಾಗೆಯೇ 2 ಪೇರ್ಸ್ ಆಫ್ ಡ್ರೆಸ್ ಅದನ್ನು ನಾನು ಸಪ್ರೇಟಾಗೇ ಯೂಸ್ ಮಾಡ್ತೀನಿ. ಅದೆಲ್ಲನೂ ಒಂದೇ ಟ್ರೇಯಲ್ಲಿ ಈ ರೀತಿಯಾಗಿ ಆರ್ಗನೈಸ್ ಮಾಡಿ ಇಡ್ತೀನಿ. ಸೊ ನಮಗೆ ಅರ್ಜೆಂಟಾಗಿ ಬೇಕಾದಾಗ ಎಲ್ಲ ಒಂದೇ ಟ್ರೇನಲ್ಲಿ ಒಂದೇ ಕಡೆ ಸಿಗುತ್ತೆ, ಈಸಿಯಾಗಿ ನೋಡೋದಕ್ಕೂ ಆರ್ಗನೈಸ್ ಆಗಿ ಇರುತ್ತೆ. ಈ ಥರ ಸಪ್ರೇಟಾಗಿ ಯಾಕೆ ಇಡ್ತೀನಿ ಅಂತ ಹೇಳಿದ್ರೆ, ನಾವು ಆ 5 ಡೇಸಲ್ಲಿ ಯೂಸ್ ಮಾಡಿರುವಂತಹ ಇನ್ನರ್ ವೇರ್ಸ್ ಆಗಲಿ ಡ್ರೆಸ್ ಆಗಲಿ ಬೇರೆ ದಿನಗಳು ನಾರ್ಮಲ್ ಡೇಸ್ ಇರುತ್ತಲ್ವ, ಅಂಥ ದಿನಗಳಲ್ಲಿ ನಮಗೆ ಯಾವುದಾದ್ರು ಒಂದು ಪೂಜೆ ಇರುತ್ತೆ, ಇಲ್ಲ ಹಬ್ಬ ಇರುತ್ತೆ, ಇಲ್ಲ ಅಂದರೆ ಯಾವುದಾದ್ರು ಒಂದು ಟೆಂಪಲ್ಗೆ ಹೋಗಬೇಕಾಗತ್ತೆ, ಏನಾದ್ರು ಒಂದು ಫಂಕ್ಷನ್ಸ್ಗೆ ಹೋಗಬೇಕಾಗತ್ತೆ. ಅಂಥ ಟೈಮ್ನಲ್ಲೆಲ್ಲ ನಾವು ಈ ಇನ್ನರ್ ವೇರ್ಸನ್ನು ಯೂಸ್ ಮಾಡಬಾರ್ದು. ಅದಕ್ಕೆ ಸಪ್ರೇಟು ಇದಕ್ಕೆ ಸಪ್ರೇಟ್ ಇಟ್ಟರೆ ಬಹಳ ಒಳ್ಳೆಯದು. ದೇವ್ರ ಪೂಜೆಗಳಿಗೆ ಆದಷ್ಟು ಮಡಿ ಬಟ್ಟೆಗಳನ್ನು ನಾವೆಲ್ಲ ಉಪಯೋಗಿಸ್ತೀವಲ್ವ, ಆದ್ದರಿಂದ ಈ 5 ಡೇಸ್ ನಾವು ಯೂಸ್ ಮಾಡಿರುವಂಥ ಯಾವುದೇ ಇನ್ನರ್ ಆಗಲಿ ಔಟರ್ ವೇರ್ಸನ್ನು ಪೂಜೆ ದಿನಗಳಲ್ಲಿ ಪೂಜೆ ಟೈಮ್ನಲ್ಲಿ ಯೂಸ್ ಮಾಡದೇ ಇರೋದು ತುಂಬಾ ಒಳ್ಳೆಯದು. ನೆಕ್ಸ್ಟ್ ಟಿಪ್ ಏನು ಅಂತ ನೋಡ್ಕೊಳ್ಳೋಣ. ನೆಕ್ಸ್ಟ್ ನಾನು ಮಾಡುವಂಥ ಕ್ಲೀನಿಂಗ್ ಕೆಲಸ ಏನು ಅಂದರೆ, ಸೋಫಾ ಮೇಲೆ ಹಾಕಿರುವಂತಹ ಸ್ಪ್ರೆಡ್ಸ್ ಇದನ್ನೆಲ್ಲ ತೆಗೆದು ವಾಷಿಂಗ್ ಹಾಕ್ತೀನಿ, ಬೇರೆ ಸೆಟ್ಟನ್ನು ಹಾಕ್ತೀನಿ. ಇದನ್ನು ಯಾಕೆ ನಾವು ಪರ್ಟಿಕ್ಯುಲರ್ ಆಗಿ 5 ಡೇಸ್ ಪೀರಿಯಡಿಕ್ ಟೈಮ್ ಮುಗಿದ ಮೇಲೆ ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ನಾವು ಇದ್ರ ಮೇಲೆಲ್ಲ ಕೂತಿರ್ತೀವಿ. ಸೊ ಹಾಗಾಗಿ ಇದೆಲ್ಲ ಒಂದು ಲೆಕ್ಕದಲ್ಲಿ ಮೈಲಿಗೆ ಅಂತಲೇ ಹೇಳ್ಬೋದು. ಸೊ ನಾವು 5 ಡೇಸ್ ಆದಮೇಲೆ ಮನೆಯೆಲ್ಲ ಶುದ್ಧ ಮಾಡಿಕೊಂಡು ಮತ್ತೆ ದೇವ್ರ ಪೂಜೆಯನ್ನು ಸ್ಟಾರ್ಟ್ ಮಾಡ್ತೀವಿ. ಈ ಸೋಫಾ ಮೇಲೆ ನಾವು ಕೂತಿರ್ತೀವಿ, ಯೂಸ್ ಮಾಡಿರ್ತೀವಲ್ವ, ಮತ್ತು ನೆಕ್ಸ್ಟ್ ಡೇ ನಾವು ಮಡಿಯಿಂದ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಅದ್ರ ಮೇಲೆ ಕೂತು ಮತ್ತೆ ಹಾಗೆಯೇ ಹೋಗಿ ದೇವ್ರ ಪೂಜೆಯನ್ನು ಮಾಡಬಾರ್ದು. ಸೊ ಇದೆಲ್ಲ ಯಾಕೆ ಅಂದರೆ, ಇದೊಂಥರ ಎಲ್ಲ ಪೂಜೆಗೆ ಯಾವ್ಯಾವ ಥರ ಅಣಿ ಮಾಡ್ಕೋಬೇಕು ಅನ್ನೋ ರೀತಿಯಲ್ಲಿ ನಾನು ಎಲ್ಲ ಕ್ಲೀನಿಂಗ್ ಮಾಡ್ಕೊತಾ ಇರೋದು.
ಹಳೆ ಕಾಲದಲ್ಲೆಲ್ಲ ಹೆಣ್ಮಕ್ಳನ್ನ 5 ಡೇಸ್ ಪೂರ್ತಿ ಅವರ ಮೆನ್ಸಸ್ ಟೈಮ್ ಮುಗಿಯೋವರೆಗೂ ಸಪ್ರೇಟಾಗಿ ಒಂದು ರೂಮಲ್ಲಿ ಬಿಡ್ತಾಯಿದ್ರು. ಅದೆಲ್ಲ ಮುಗಿದ ಮೇಲೇ ಮನೆ ಒಳಗಡೆ ಕರ್ಕೊತಾಯಿದ್ರು. ಆದರೆ ಆ ರೀತಿ ನಾವು ಈಗ ಮಾಡೋಕ್ಕಾಗಲ್ಲ ಅಲ್ವಾ. ಮನೆಯೆಲ್ಲ ಫುಲ್ಲು ಓಡಾಡ್ಕೊಂಡಿರ್ತೀವಿ, ಇಂಡಿಪೆಂಡೆಂಟ್ ಆಗಿರ್ತೀವಿ. ಸೊ ಇದೆಲ್ಲ ಆದಮೇಲೆ ನಾವು ಈ ರೀತಿಯೆಲ್ಲ ಮಡಿ ಮಾಡ್ಕೊಳ್ಳೋದ್ರಲ್ಲಿ ಯಾವುದೇ ರೀತಿಯಾದ ತಪ್ಪಿಲ್ಲ. ನೆಕ್ಸ್ಟ್ ಟಿಪ್ ನೋಡ್ಕೊಳ್ಳೋಣ. ಮನೆ ಒರೆಸೋವಾಗ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಮನೆಯನ್ನು ಒರೆಸ್ಕೊತೀನಿ. ನಾನು 5 ಡೇಸ್ ಪೂರ್ತಿಯಾಗಿ ಡೈಲಿ ಮನೆ ಒರೆಸ್ತೀನಿ. ಏಕೆಂದರೆ ಡೈಲಿ ನಾವೆಲ್ಲ ಓಡಾಡ್ಕೊಂಡಿರ್ತೀವಲ್ವ. ಸೊ ಮನೆ ಕ್ಲೀನ್ ಮಾಡ್ದಂಗೂ ಇರುತ್ತೆ, ಹೈಜೀನಿಕ್ಕಾಗೂ ಇರುತ್ತೆ. ಬರೀ 5 ಡೇಸ್ ಅಷ್ಟೇ ಮನೆ ಒರೆಸೋದಲ್ಲ, ನಮ್ಮ ಮನೇಲಿ ಒಂದು ವರ್ಷದಲ್ಲಿ ಪೂರ್ತಿ 365 ಡೇಸ್ ಕೂಡ ನಾನು ನೆಲ ಒರೆಸ್ತೀನಿ. ಒಂದು ವರ್ಷದಲ್ಲಿ 1 ಅಥವಾ 2 ದಿನ, ಯಾವುದಾದ್ರೂ 2 ದಿನ ಹುಷಾರಿಲ್ದಿದ್ದಾಗ ಅಥವಾ ಊರಿಗೆ ಎಲ್ಲರೂ ಹೋಗಿದ್ದಾಗ ಮಾತ್ರ ನೆಲ ಒರೆಸೋದು ಮಿಸ್ ಆಗಿರುತ್ತೆ ಹೊರತು ನಾವು ಮನೆಯಲ್ಲಿ ಇರುವಷ್ಟು ದಿನ ಪೂರ್ತಿ ನಾವು ಡೈಲಿ ಮನೆಯನ್ನು ಒರೆಸ್ತೀವಿ. ಸೊ ಇದೊಂದು ರೀತಿಯಲ್ಲಿ ಹೈಜಿನಿಕ್ ಆಗಿ ಮನೆಯನ್ನು ಇಟ್ಕೊಳ್ಬೋದು, ಕ್ಲೀನಾಗಿರುತ್ತೆ. ಕೆಲವರು ಮನೆಯಲ್ಲಿ ವಾರಕ್ಕೆ 2 ಅಥವಾ 3 ದಿನ ವಾರ ಇದ್ದಾಗ ಮಾತ್ರ ಅವರು ಒರೆಸ್ಕೊತಾರೆ. ವರ್ಕಿಂಗ್ ವುಮೆನ್ಸ್ ಇರ್ತಾರೆ, ಇಲ್ಲ ಮಕ್ಕಳು ಚಿಕ್ಕದವ್ರು ಇರ್ತಾರೆ, ಅವ್ರ ಕೈಲಿ ಒರೆಸ್ಕೊಳಕ್ಕಾಗದೇ ಇರ್ಬೋದು. ಆದರೆ ಪ್ರತಿದಿನ ನೆಲ ಒರೆಸೋದು ಬಹಳ ಒಳ್ಳೆಯದು. ವರ್ಕಿಂಗ್ ವುಮೆನ್ಸ್ ಆಗಲಿ ಇಲ್ಲ ಮನೆಯಲ್ಲಿ ಪುಟ್ ಮಕ್ಕಳಿರುವಂಥವರು ಆಗಲಿ ಪ್ರತಿದಿನ ನೆಲ ಒರೆಸಲೇಬೇಕು. ಮಕ್ಕಳಿದ್ರೂ ಅಷ್ಟೇ, ಡೈಲಿ ನಾವು ಮನೆ ಒರೆಸಿ ಅವ್ರಿಗೆ ಹೈಜಿನಿಕ್ ಆಗಿ ಕೊಟ್ಟರೆ ಮಕ್ಕಳು ನೆಲದ ಮೇಲೆ ಕೂತಿರ್ತಾರೆ, ನೆಲದ ಮೇಲೆ ಆಟ ಆಡ್ತಾ ಇರ್ತಾರೆ. ಸೊ ಕೆಳಗೆ ಬಿದ್ದಿದ್ದನ್ನ ಎತ್ಕೊಂಡು ತಿಂತಿರ್ತಾರೆ. ಹಾಗಾಗಿ ನಾವು ಪ್ರತಿದಿನ ಈ ರೀತಿಯಾಗಿ ನೆಲ ಒರೆಸಿದ್ರೆ ಒಳ್ಳೆಯದು. ಅದರಲ್ಲೂ ನಾನು 5 ಡೇಸ್ ಮುಗಿದ ಮೇಲೆ ಸ್ವಲ್ಪ ಕಲ್ಲುಪ್ಪು, ಸ್ವಲ್ಪ ಅರಿಶಿನ, ಹಾಗೆಯೇ ಲಿಕ್ವಿಡ್ ಫ್ಲೋರ್ ಕ್ಲೀನಿಂಗ್ ಲಿಕ್ವಿಡನ್ನು ಹಾಕಿ ಖಂಡಿತವಾಗಿಯೂ ಒರೆಸ್ತೀನಿ. ಬೇರೆ ದಿನಗಳು ಡೈಲಿ ಒರೆಸೋವಾಗ ಬರೀ ಫ್ಲೋರ್ ಕ್ಲೀನರ್ ಮಾತ್ರ ಹಾಕಿ ಒರೆಸ್ತೀನಿ. 5 ಡೇಸ್ ಮುಗಿದ ಮೇಲೆ ಮಡಿ ಮಾಡ್ಕೊಳ್ಳೋಕ್ಕೋಸ್ಕರ ಸ್ವಲ್ಪ ಅರಿಶಿನ, ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಒರೆಸ್ತೀನಿ. ಇಲ್ಲ ಅಂದರೆ ನೀವು ಸ್ವಲ್ಪ ಗಂಜಲ ಕೂಡ ತಂದು ಹಾಕಿ ನೀರಿಗೆ ಮಿಕ್ಸ್ ಮಾಡಿ ನೀವು ಒರೆಸ್ಕೋಬೋದು. ಈ ರೀತಿ ಕೂಡ ಮಾಡ್ಕೋಬೋದು. ಇಷ್ಟೆಲ್ಲ ಮಡಿ ಒಂದು ರೀತಿಯಲ್ಲಿ ಆ ಮಹಾಲಕ್ಷ್ಮಿ ತಾಯಿಯನ್ನು ಮನೆಗೆ ಬರಮಾಡ್ಕೊಡೋಕ್ಕೆ ಒಂದು ಮಾಡ್ತಿರುವಂಥ ಟಿಪ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಕೆಲಸ ಅಂದರೆ ಸ್ಟವ್ ಕ್ಲೀನ್ ಮಾಡೋದು. ಪ್ರತಿದಿನ ನಮ್ಮ ಮನೇಲಿ ನಾನು ಸ್ಟವನ್ನು ಕ್ಲೀನ್ ಮಾಡ್ತೀನಿ. ಆದ್ರೂ 5 ಡೇಸ್ ಮುಗಿದ ಮೇಲೆ 6th ಡೇ ಈ ಥರ ಸ್ಟವನ್ನು ಕ್ಲೀನ್ ಮಾಡ್ಕೋತೀನಿ. ನೋಡಿ, ಮಹಾಲಕ್ಷ್ಮಿಗೆ ತಾಯಿಗೆ ಮನೆ ಎಷ್ಟು ಕ್ಲೀನಾಗಿ ಇಟ್ಕೊತೀವೋ ಅಷ್ಟು ಖುಷಿಯಂತೆ. ನಾವೆಷ್ಟು ಕ್ಲೀನ್ ಮಾಡಿಕೊಂಡು ದೀಪ ಹಚ್ಚಿ ಆ ತಾಯಿನ ಬಾರಮ್ಮ ಅಂತ ಕರೆದ್ರೆ ಓಡ್ ಬರ್ತಾಳಂತೆ. ಹಾಗೆಯೇ ನಾವು ಅಲ್ಲೊಂದು ಸ್ವಲ್ಪ ಕಸ, ಇಲ್ಲೊಂದು ಸ್ವಲ್ಪ ಕಸ, ಸ್ವಲ್ಪ ಗಲೀಜಾಗಿ ಆ ರೀತಿಯೆಲ್ಲ ಇಟ್ಕೊಂಡ್ರೆ ಆಕೆಗೆ ಇಷ್ಟ ಆಗಲ್ವಂತೆ. ಆದ್ದರಿಂದ ದೊಡ್ಡೋರು ಯಾವಾಗಲೂ ಹೇಳೋದು ತುಂಬ ಕ್ಲೀನಾಗಿ ಚೊಕ್ಕವಾಗಿ ಇಟ್ಕೋಬೇಕು ಮನೇನ ಅಂತ. ಬರೀ 5 ಡೇಸ್ ಆದಮೇಲೆ ಕ್ಲೀನ್ ಮಾಡ್ಕೊಳ್ಳೋದಲ್ಲ, ಯಾವಾಗಲೂ ನಾವು ನಮ್ಮ ಮನೇನ ಕನ್ನಡಿ ಥರ ಪಳ್ಪಳ ಅಂತ ಕ್ಲೀನ್ ಮಾಡಿಕೊಂಡು ಇಟ್ಕೋಬೇಕು. ಸಾಕಷ್ಟು ಕಮೆಂಟ್ಸ್ ಬರ್ತಾ ಇರುತ್ತೆ, ಅಕ್ಕ ನೀವು ಹೇಳಿದ ರೀತಿಯಲ್ಲೆಲ್ಲ ನಾವು ಪೂಜೆ ಮಾಡ್ತೀವಿ, ನಮಗೆ ಕಷ್ಟಗಳೇ ತೀರ್ತಾ ಇಲ್ಲ, ಹಾಗೇ ಇದೆ ಅಂತ. ಸೊ ಈ ರೀತಿಯೆಲ್ಲ ನಾವು ಸಣ್ಣ ಪುಟ್ಟ ಜಾಗ್ರತೆಗಳನ್ನು ವಹಿಸ್ಕೋಬೇಕು. ತುಂಬ ಮಡಿಯಿಂದ ನಿಷ್ಠೆಯಿಂದ ಆ ದೇವರನ್ನು ಪೂಜೆ ಮಾಡಿದ್ರೆ ಯಾವತ್ತಿದ್ರೂ ನಮಗದರಿಂದ ಮೋಸ ಅಂತೂ ಆಗೋದಿಲ್ಲ. ಆ ದೇವ್ರು ಕರಗ್ತಾನೆ, ನಮ್ಮ ಕಷ್ಟಕ್ಕೆ ಅವನು ಸ್ಪಂದಿಸ್ತಾನೆ ಅಂತ ನನ್ನ ಭಾವನೆ. ಬರೀ ಸ್ಟವ್ ಅಷ್ಟೇ ಕ್ಲೀನ್ ಮಾಡೋದಲ್ಲ, ಸ್ಟವ್ವಿನ ಕೆಳಭಾಗದಲ್ಲೂ ನಾವು ಮರೀದಿರ ಕ್ಲೀನ್ ಮಾಡಬೇಕು. ಏಕೆಂದರೆ ಸ್ಟವ್ವಿನ ಕೆಳಭಾಗದಲ್ಲಿ ಮಹಾಲಕ್ಷ್ಮಿ ತಾಯಿ ಇರ್ತಾಳೆ. ಸೊ ಅಲ್ಲೂ ಕೂಡ ನಾನು ಕ್ಲೀನ್ ಮಾಡಿಕೊಂಡು ಮಡಿ ಮಾಡ್ಕೊತಾ ಇದ್ದೀನಿ. ಆಮೇಲೆ ಫುಲ್ ಕಿಚನ್ ಏನಿದೆ ಸ್ಲ್ಯಾಬ್ ಅದೆಲ್ಲ ನಾನು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಕ್ಲೀನಿಂಗ್ ನಮ್ಮನೇಲಿ ಪ್ರತಿದಿನ ಇದ್ದೇ ಇರುತ್ತೆ. ಆದ್ರೂ 6th ಡೇ ಮರೀದಿರ ಈ ರೀತಿಯಾಗಿ ನಾನು ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊತೀನಿ. ನೋಡಿ, ನಮ್ಮ ಅಡುಗೆ ಮನೆ ನೋಡೋದಕ್ಕೆ ಪಳಪಳ ಅಂತಲೂ ಇರುತ್ತೆ, ಹೈಜಿನಿಕ್ಕಾಗೂ ಇರುತ್ತೆ. ಸೊ ಈ ಥರ ನಾನು ಎಲ್ಲೆಲ್ಲಿ ಓಡಾಡಿರ್ತೀನೋ, ಎಲ್ಲೆಲ್ಲಿ ಮುಟ್ಟಿರ್ತೀನೋ, ಯಾವ್ಯಾವ ವಸ್ತುಗಳನ್ನು ನಾನು ಆ 5 ಡೇಸಲ್ಲಿ ಬಳಸಿರ್ತೀನೋ ಅದನ್ನೆಲ್ಲ ಒಮ್ಮೆ ಕ್ಲೀನ್ ಮಾಡಿಕೊಂಡು ಒರೆಸಿ ಇಟ್ಕೋತೀನಿ.
ಆಮೇಲೆ ಕಿಚನಲ್ಲಿ ಕಬೋರ್ಡ್ಸ್ ಕೂಡ ಸ್ವಲ್ಪ ಒದ್ದೆ ಬಟ್ಟೆಯಲ್ಲಿ ಈ ರೀತಿಯಾಗಿ ಒರೆಸ್ಕೋತೀನಿ. ಏಕೆಂದರೆ ಆ 5 ಡೇಸಲ್ಲಿ ನಾನು ಅದನ್ನೆಲ್ಲ ಯೂಸ್ ಮಾಡಿರ್ತೀನಿ. ಆಗಿನ ಕಾಲದಲ್ಲೆಲ್ಲ ಹೆಣ್ಮಕ್ಳನ್ನ ಅಡುಗೆ ಮನೆಗೆ ಬಿಡ್ತಾ ಇರಲಿಲ್ಲ, ಸಪ್ರೇಟಾಗಿ ಕೂರಿಸ್ತಾಯಿದ್ರು. ಅವ್ರಿಗೆ ಗಂಡಸರೇ ಅಡುಗೆ ಮಾಡಿಕೊಂಡು ತೊಗೊಂಡೋಗಿ ಕೊಡ್ತಾಯಿದ್ರು. ಆಹಾ, ಅವರೆಷ್ಟು ಪುಣ್ಯವಂತರಲ್ವಾ. ಆದರೆ ನಮ್ಗೆ ಅಷ್ಟು ಪುಣ್ಯ ಇಲ್ಲ ಬಿಡಿ. ನಾವು ಆ 5 ಡೇಸಲ್ಲಿ ನಮಗೆ ಎಷ್ಟು ಕೈಕಾಲು ನೋವಿರುತ್ತೆ, ಹೊಟ್ಟೆ ನೋವಿರುತ್ತೆ, ಸುಸ್ತಾಗ್ತಿರುತ್ತೆ. ಅಂಥದ್ರಲ್ಲಿ ಅಡುಗೆ ಕೂಡ ಮಾಡಿ ನಾವು ಗಂಡಸರಿಗೆ ಮಕ್ಕಳಿಗೆ ಬಡಿಸ್ಬೇಕು. ಇರಲಿ, ಪರವಾಗಿಲ್ಲ. ಸೊ ಅವಾಗೆಲ್ಲ ನಾವು ಇದನ್ನೆಲ್ಲ ಟಚ್ ಮಾಡಿರ್ತೀನಲ್ವಾ, ಇದನ್ನೆಲ್ಲ ಒಂದು ಸತಿ ಕ್ಲೀನಾಗಿ ಒರೆಸ್ಕೊಂಡು ಒದ್ದೆ ಬಟ್ಟೆಯಲ್ಲಿ ರೆಡಿ ಮಾಡಿ ಇಟ್ಕೋತೀನಿ. ನೆಕ್ಸ್ಟ್ ಡೇ ನನಗೆ ಪೂಜೆ ಮಾಡೋದಕ್ಕೆ ಯಾವ ಆತಂಕನೂ ಇರಲ್ಲ. ಯಾಕಂದರೆ ನಿನ್ನೆ ಇದನ್ನು ಮುಟ್ಟಿದ್ದೆ, ಮತ್ತು ಇವತ್ತು ಇದನ್ನು ಮುಟ್ಟಬೇಕಲ್ವ. ಯಾಕಂದರೆ ತುಪ್ಪ, ಸಕ್ಕರೆ, ಡ್ರೈ ಫ್ರೂಟ್ಸ್ ಎಲ್ಲ ಅಲ್ಲೆಲ್ಲೇ ಇಟ್ಟಿರ್ತೀನಿ. ಅದನ್ನು ನಾನು ಬಳಸ್ಕೊಂಡು ಮತ್ತೆ ದೇವ್ರಿಗೆ ಪ್ರಸಾದಕ್ಕಾಗಿ ನೈವೇದ್ಯಕ್ಕೆ ಅದನ್ನು ಮಾಡೋದಕ್ಕೆ ಮತ್ತೆ ಯೂಸ್ ಮಾಡಲೇಬೇಕು. ಆದ್ದರಿಂದ ಪ್ರಸಾದಕ್ಕೆ ಸಪ್ರೇಟಾಗಿ ತುಪ್ಪ, ಡ್ರೈ ಫ್ರೂಟ್ಸ್ ಎಲ್ಲ ಅದು ಬೇರೆ ಕಡೆ ಇಟ್ಟಿರ್ತೀನಿ. ಡೈಲಿ ಯೂಸ್ಗೆ ಬೇರೆ ಕಡೆ ಇಟ್ಟಿರ್ತೀನಿ. ಯಾವುದೆಲ್ಲ ಮುಟ್ಟಿರ್ತೀನೋ ಅದನ್ನೆಲ್ಲ ಒಂದು ಸತಿ ಕ್ಲೀನಾಗಿ ಒದ್ದೆ ಬಟ್ಟೆಯಲ್ಲಿ ಒರೆಸಿ ಕೂಡ ಇಟ್ಕೊಂಡ್ಬಿಡ್ತೀನಿ. ಆಮೇಲೆ ತುಂಬಾ ಇಂಪಾರ್ಟೆಂಟು, ನಮ್ಮ ಕಡೆ ಎಲ್ಲ ಹೆಣ್ಮಕ್ಳು ಮೆನ್ಸಸ್ ಆದಾಗ ಸಾಂಬಾರು ಪುಡಿ ಆಗಲಿ ಇಲ್ಲ ಉಪ್ಪಿನಕಾಯಿ ಆಗಲಿ ಟಚ್ ಮಾಡೋದಕ್ಕೆ ಬಿಡೋದಿಲ್ಲ. ಸೊ ನಾನು ಇದನ್ನು ನಮ್ಮ ಸೋದರತ್ತೆ ಹತ್ರ ನೋಡ್ತಾ ಇದ್ದೆ. ಅವ್ರು ಏನು ಮಾಡ್ತಾಯಿದ್ರು ಅಂದರೆ ಸಾಂಬಾರು ಪುಡಿ ಆಮೇಲೆ ಉಪ್ಪಿನಕಾಯಿ ಅದನ್ನು ದೊಡ್ಡ ದೊಡ್ಡ ಜಾಡಿಗಳಲ್ಲಿ ಮಾಡ್ತಾಯಿದ್ರಲ್ವ, ಅದನ್ನು ಒಂದು ಚಿಕ್ಕ ಬಟ್ಲಿಗೆ ತೋಡಿ ಇಟ್ಕೊಂಡ್ಬಿಡ್ತಾಯಿದ್ರು. ಅದನ್ನು ಮಾತ್ರ ಆ 5 ಡೇಸಲ್ಲಿ ಯೂಸ್ ಮಾಡ್ಕೊತಾರೆ, ಇಲ್ಲ ಬೇರೆ ದಿವಸಗಳಲ್ಲೂ ಅಷ್ಟೇ ಅದನ್ನು ಮಾತ್ರ ಯೂಸ್ ಮಾಡ್ಕೊತಾರೆ. ಪ್ರತಿ ಸಾರಿ ಆ ದೊಡ್ಡ ದೊಡ್ಡ ಜಾಡಿಗಳನ್ನ ಇಲ್ಲ ಸಾಂಬಾರು ಪುಡಿ ಡಬ್ಬನ ಅದನ್ನು ಮುಟ್ಟೋದಕ್ಕೆ ಹೋಗೋದಿಲ್ಲ. ಚಿಕ್ಕ ಚಿಕ್ಕ ಬಟ್ಲುಗಳಿಗೆ ಅಥವಾ ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಬಿಡ್ತಾರೆ ಡೈಲಿ ಯೂಸ್ಗೆ ಅಂತ. ಏಕೆಂದರೆ ಡೇಟ್ ಆದಾಗ ಸಾಂಬಾರು ಪುಡಿ ಅಥವಾ ಉಪ್ಪಿನಕಾಯಿ ಇದನ್ನೆಲ್ಲ ಮುಟ್ಟಿದ್ರೆ ಬೇಗನೆ ಕೆಟ್ಟೋಗುತ್ತೆ. ಕೆಲವ್ರ ಕೈಗಳಲ್ಲಿ ಮುಟ್ಟಿದ್ರೆ ಏನೂ ಆಗೋದಿಲ್ಲ. ಆದರೆ ಕೆಲವರು ಡೇಟ್ ಆದಾಗ ಸಾಂಬಾರು ಪುಡಿ ಅಥವಾ ಉಪ್ಪಿನಕಾಯಿ ಮುಟ್ಟಿದಾಗ ಗಮನಿಸಿ ನೋಡಿ ಬೇಗನೆ ಕೆಟ್ಟೋಗುತ್ತೆ. ಅದಕ್ಕೆ ಏನು ಕಾರಣ ಅಂತ ಗೊತ್ತಿರಲ್ಲ ಅಲ್ವಾ ನಮಗೆ. ಅದಕ್ಕೆ ಇದೇ ಕಾರಣ. ಡೇಟ್ ಆದಾಗ ಅವುಗಳನ್ನೆಲ್ಲ ಮುಟ್ಟಬಾರ್ದು. ಸಾಂಬಾರು ಪುಡಿ ನಾವು ಲಕ್ಷ್ಮಿ ಸಮಾನ ಅಂತ ಹೇಳ್ತೀವಿ. ಆದ್ದರಿಂದ ನಾವು ಸಾಂಬಾರು ಪುಡಿ ಮಾಡಿದಾಗ ಮಂಗಳವಾರ, ಶುಕ್ರವಾರ ಮಾಡೋದಿಲ್ಲ ಅಲ್ವಾ, ನಿಮಗೆಲ್ಲರಿಗೂ ಗೊತ್ತಿದೆ. ಉಪ್ಪಿನಕಾಯಿಯೂ ಅಷ್ಟೇ. ಸೊ ಇವುಗಳನ್ನೆಲ್ಲ ನಾವು ಪೀರಿಯಡ್ಸ್ ಆದಾಗ ನಮ್ಮ ಮನೆಗಳಲ್ಲಿ ನಾವು ಇದನ್ನು ಟಚ್ ಮಾಡಲ್ಲ, ಸಪ್ರೇಟಾಗಿ ಒಂದು ಬಟ್ಲಲ್ಲಿ ಹಾಕಿ ಇಟ್ಟಿರ್ತೀವಿ. ಸೊ ನಿಮ್ಮ ಮನೆಗಳಲ್ಲಿ ಹೇಗೆ ಅಂತ ನನಗೆ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸ್ಬೋದು. ಇನ್ನು ಒಂದು ನೆಕ್ಸ್ಟ್ ಟಿಪ್ ನಿಮಗೆ ಖಂಡಿತವಾಗಿಯೂ ಯೂಸ್ ಆಗುತ್ತೆ. ಗೊತ್ತಿಲ್ಲದಿರೋರು ಖಂಡಿತವಾಗಿಯೂ ಇದನ್ನು ಫಾಲೋ ಮಾಡಿ. ಕಬೋರ್ಡ್ ಅಥವಾ ಬೀರು, ನಮ್ಮ ಬಟ್ಟೆಗಳು ಆಮೇಲೆ ಜ್ಯುವೆಲರಿ, ಕ್ಯಾಶ್ ಇದೆಲ್ಲ ಇಟ್ಟಿರ್ತೀವಲ್ವ, ಇದನ್ನು ನಾನು ಆ 5 ಡೇಸಲ್ಲಿ ಟಚ್ ಮಾಡೋದಿಲ್ಲ. ಕಬೋರ್ಡ್ ಅಥವಾ ಬೀರುನ ನಾವು ಲಕ್ಷ್ಮೀ ಸಮಾನಕ್ಕೆ ಹೋಲಿಸ್ತೀವಿ. ಹಾಗೆಯೇ ಬೀರುನಲ್ಲಿ ನಾವು ಗೋಮತಿ ಚಕ್ರ, ಕೌಡೆ, ಶಂಖ ಇವುಗಳನ್ನೆಲ್ಲ ಕ್ಯಾಶ್ ಬಾಕ್ಸ್ನಲ್ಲಿ ಇಟ್ಟರೆ ಒಳ್ಳೆಯದು ಅಂತ ನಾನು ಈಗಾಗಲೇ ನಿಮಗೆ ವಿಡಿಯೋಲಿ ಹೇಳಿದ್ದೀನಿ. ಅದನ್ನು ನಾನು ಇವತ್ತಿಗೂ ಫಾಲೋ ಮಾಡ್ತೀನಿ. ಸೊ ಅದೆಲ್ಲ ಲಕ್ಷ್ಮೀ ವಸ್ತುಗಳನ್ನು ನಾನು ಈ ಬೀರುಲಿ ಇಟ್ಟಿರೋದ್ರಿಂದ ಆ 5 ಡೇಸ್ ಪೀರಿಯಡ್ ಟೈಮಲ್ಲಿ ಈ ಕಬೋರ್ಡನ್ನು ನಾನು ಮುಟ್ಟಕ್ಕೆ ಹೋಗಲ್ಲ. ಡೈಲಿ ವೇರ್ ಬಟ್ಟೆಗಳನ್ನು ನಾನು ಬೇರೆ ಕಬೋರ್ಡ್ನಲ್ಲಿ ಇಟ್ಟಿರ್ತೀನಿ. ಅಕಸ್ಮಾತ್ ಆ 5 ಡೇಸ್ನಲ್ಲಿ ನಮಗೆ ಯಾವುದಾದ್ರೂ ಒಂದು ಫಂಕ್ಷನ್ ಬಂತು ಅಂತ ಅಂದ್ಕೊಂಡ್ರೆ ನಮಗೆ ಗೊತ್ತಿರತ್ತಲ್ವ ಆ ಫಂಕ್ಷನ್ ಡೇ ನಮ್ಮ ಡೇಟ್ ಇರುತ್ತೆ ಅಂತ. ಅದಕ್ಕೆ ಮೊದಲೇ ನಾನು ಯಾವ ಡ್ರೆಸ್ ಅಥವಾ ಸೀರೆ ಬೇಕೋ ತೆಗೆದು ಸಪ್ರೇಟಾಗಿ ಇಟ್ಬಿಡ್ತೀನಿ. ಆದ್ದರಿಂದ ನಾವು ಆ ಟೈಮ್ನಲ್ಲಿ ಆ ಬೀರು ಟಚ್ ಮಾಡೋದು ಇದರಿಂದ ಅವಾಯ್ಡ್ ಆಗುತ್ತೆ. ಇನ್ನು ಒಂದು ಇಂಪಾರ್ಟೆಂಟ್ ಟಿಪ್ ಏನು ಅಂತ ನೋಡ್ಕೊಳ್ಳೋಣ. ಅರಿಶಿನ ಕುಂಕುಮ. ಇವಾಗ ಯಾರಾದರೂ ಸಡನ್ನಾಗಿ ಮನೆಗೆ ಮುತ್ತೈದೆಯರು ಬರ್ತಾರೆ, ಗೆಸ್ಟ್ ಬರ್ತಾರೆ, ಫ್ರೆಂಡ್ಸ್ ಬರ್ತಾರೆ. ಅವರು ಹೋಗಬೇಕಾದ್ರೆ ಅರಿಶಿನ ಕುಂಕುಮ ಕೊಡುವಂತಹ ಪದ್ಧತಿ ನಮ್ಮಗಳಿಗೆ ಇದೆಯಲ್ವಾ. ಆದರೆ ಈ ಟೈಮ್ನಲ್ಲಿ ನಾವು ದೇವ್ರ ಮನೆಗಳಿಗೆ ಹೋಗೋದಿಲ್ಲ. ದೇವ್ರ ಮನೆಯಲ್ಲಿ ಇರುವಂಥ ಅರಿಶಿನ ಕುಂಕುಮನ ಹೇಗೆ ಕೊಡೋದು ಇವ್ರಿಗೆ ಅಂತ ಯೋಚನೆ ಮಾಡಬೇಡಿ. ಸಪ್ರೇಟಾಗಿ ಅರಿಶಿನ ಕುಂಕುಮದ ಬಟ್ಲನ್ನು ನಾನು ಹೊರಗಡೆ ಇಟ್ಟಿರ್ತೀನಿ. ಅಂದರೆ ಪೂಜಾ ರೂಮಲ್ಲಿ ಸಪ್ರೇಟ್ ಅರಿಶಿನ ಕುಂಕುಮ ಬಟ್ಲಿರುತ್ತೆ. ಪೂಜಾ ರೂಮಲ್ಲಿರುವಂಥ ಅರಿಶಿನ ಕುಂಕುಮ ಬಟ್ಲು ಅದು ಬರೀ ದೇವ್ರ ಪೂಜೆಗೆ ಮಾತ್ರ ಉಪಯೋಗಿಸ್ತೀನಿ. ಮನೆಗೆ ಯಾರಾದರೂ ಫ್ರೆಂಡ್ಸ್ ಅಥವಾ ಗೆಸ್ಟ್ ಬಂದರೆ ಅವ್ರಿಗೆ ಅರಿಶಿನ ಕುಂಕುಮ ಕೊಡೋದಕ್ಕೆ ಪೂಜಾ ರೂಮಿನ ಹೊರಗಡೆ ಸಪ್ರೇಟಾಗಿ ಅರಿಶಿನ ಕುಂಕುಮದ ಬಟ್ಲನ್ನು ಇಟ್ಟಿರ್ತೀನಿ.
ಸೊ ಈ ಅರಿಶಿನ ಕುಂಕುಮದ ಬಟ್ಲಲ್ಲಿ ಇರುವಂಥ ಅರಿಶಿನ ಕುಂಕುಮ ಮಾತ್ರ ನಾನು ಬಂದಿರೋಂಥ ಗೆಸ್ಟ್ಗಳಿಗೆ ಕೊಡ್ತೀನಿ. ಇದರಿಂದ ನಾವು ದೇವ್ರ ಮನೆಗೆ ಹೋಗಿ ಅರಿಶಿನ ಕುಂಕುಮ ಮುಟ್ಟೋ ಅಂಥದ್ದನ್ನ ಅವಾಯ್ಡ್ ಮಾಡ್ಬೋದು. ಇದರಿಂದ ನಾವು ಪೀರಿಯಡ್ ಆಗಿದ್ದೀವಿ ಮುಟ್ಟಬಾರ್ದು ಅಂತಲ್ಲ. ಈಗ ನಮ್ಮ ಮನೆಗಳಿಗೆ ಬಂದಿರುವಂತಹ ಹೆಣ್ಮಕ್ಳು ಅವರು ಡೇಟ್ ಆಗಿರಲ್ಲ ಅಂತ ನಮ್ಗೆ ಹೆಂಗೆ ಗೊತ್ತಾಗುತ್ತೆ? ಸೊ ಅವ್ರಿಗೆ ನಾವು ನಮ್ಮ ದೇವ್ರ ಮನೇಲಿರುವಂಥ ಅರಿಶಿನ ಕುಂಕುಮದ ಬಟ್ಲನ್ನು ಕೊಡೋದಾಗಲಿ, ಕುಂಕುಮ ಇಟ್ಕೊಳ್ಳೋಕ್ಕೆ ಅವ್ರು ಅದನ್ನು ಟಚ್ ಮಾಡಿ ಮತ್ತೆ ನಾವು ಅದನ್ನೇ ತೊಗೊಂಡೋಗಿ ದೇವ್ರ ಮನೇಲಿ ಇಡೋದು ಬಹಳ ತಪ್ಪು. ಆದ್ದರಿಂದ ಹೊರಗಡೆಯಿಂದ ಬಂದಂಥವ್ರಿಗೆ ಸಪ್ರೇಟಾಗಿ ಅರಿಶಿನ ಕುಂಕುಮ ಕೊಡೋದಕ್ಕೆ ಅಂತ ಸಪ್ರೇಟ್ ಬಟ್ಲನ್ನು ಹೊರಗಡೆನೇ ಇಟ್ಕೊಂಡ್ರೆ ಬಹಳ ಒಳ್ಳೆಯದು. ನಮ್ಮ ಮನೆಗಳಲ್ಲಿ ನಾವು ಇದನ್ನು ಹೀಗೆ ಫಾಲೋ ಮಾಡೋದು. ಬಂದವ್ರಿಗೆ ಅರಿಶಿನ ಕುಂಕುಮದ ಬಟ್ಲನ್ನು ಸಪ್ರೇಟಾಗಿ ಹೊರಗಡೆನೇ ಇಟ್ಟಿರ್ತೀವಿ. ಇನ್ನು ತಲೆಗೆ ಸ್ನಾನ 5 ದಿನಗಳು ಮಾಡಬೇಕಾ ಅಂತ ಕೂಡ ಕೇಳಿದ್ದೀರಾ. ನಾನು ಹೇಗೆ ಫಾಲೋ ಮಾಡ್ತೀನಿ ಅನ್ನೋದನ್ನ ನಿಮ್ಗೆ ಹೇಳ್ತೀನಿ. ನಾನು 5 ಡೇಸ್ ಪೂರ್ತಿನೂ 5 ದಿನ ತಲೆಗೆ ಸ್ನಾನ ಮಾಡೇ ಮಾಡ್ತೀನಿ. ತಲೆ ಸ್ನಾನ ಮಾಡಿಯೇ ನಾನು ಅಡುಗೆ ಮನೆಗೆ ಅಡುಗೆ ಮಾಡೋದಕ್ಕೆ ಅಂತ ಹೋಗ್ತೀನಿ. ಸ್ನಾನ ಮಾಡ್ದಿರ ನಾನು ಯಾವತ್ತೂ ಅಡುಗೆ ಮನೆಗೆ ಹೋಗಲ್ಲ. ಪರ್ಟಿಕ್ಯುಲರಾಗಿ ಆ 5 ಡೇಸಲ್ಲಿ. ಬೇರೆ ನಾರ್ಮಲ್ ಡೇಸಲ್ಲಿ ಬರೀ ಕೈಕಾಲು ಮುಖ ತೊಳ್ಕೊಂಡು ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಆದರೆ ಡೇಟ್ ಆದಾಗ ಸ್ನಾನ ಮಾಡಿಯೇ ನಾನು ಕಿಚನ್ ಒಳಗೆ ಎಂಟ್ರಿ ಆಗೋದು. ಡೇಟ್ ಆದಾಗ ಪೂಜೆ ಮಾಡ್ಬೋದಾ? ಎಷ್ಟು ದಿನಗಳಾದಮೇಲೆ ಮಾಡಬೇಕು ಅಂತ ಕೇಳಿದ್ದೀರಾ. ಡೇಟ್ ಆದಾಗ ಖಂಡಿತವಾಗಿಯೂ ಪೂಜೆ ಮಾಡಬಾರ್ದು. ಸೊ ನಮ್ಮ ಮನೆಗಳಲ್ಲಿ ಆ ದಿನಗಳಲ್ಲಿ ಮನೆಯಲ್ಲಿ ಇರುವಂಥ ಗಂಡು ಮಕ್ಕಳು ಅಂದರೆ ನಮ್ಮ ಹಸ್ಬೆಂಡು ನಮ್ಮ ಮಕ್ಕಳೇ ಪೂಜೆ ಮಾಡ್ತಾರೆ. 6th ಡೇ ಏನಿದೆ ಆವತ್ತಿಗೆ ನಾನು ಮತ್ತೆ ತಲೆ ಸ್ನಾನ ಮಾಡಿ ನಾನು ದೇವ್ರ ಪೂಜೆ ಮಾಡೋದಕ್ಕೆ ಶುರು ಮಾಡ್ತೀನಿ. ಕೆಲವರು ಪ್ರತಿ ತಿಂಗಳು ಡೇಟ್ ಆದಮೇಲೆ 6ನೇ ದಿನಕ್ಕೆ ದೇವರುಗಳೆಲ್ಲ ತೊಳ್ಕೊಂಡು ಶುದ್ಧ ಮಾಡ್ಕೊತಾರೆ. ಕೆಲವ್ರಿಗೆ 3 ಡೇಸ್ ಇರುತ್ತೆ, ಕೆಲವ್ರಿಗೆ 4 ಡೇಸ್ ಇರುತ್ತೆ, ಕೆಲವ್ರಿಗೆ 5 ಡೇಸ್ ಇರುತ್ತೆ. ಸೊ ಒಬ್ಬೊಬ್ರಿಗೂ ಒಂದೊಂದು ಥರ ಡಿಪೆಂಡ್ ಆಗುತ್ತೆ. ಏನೇ ಆದ್ರೂ 5 ಡೇಸ್ ಕಂಪ್ಲೀಟ್ ಆಗೋವರೆಗೂ ಯಾವುದೇ ಥರದ ದೇವ್ರ ಕೆಲಸಗಳನ್ನು ಮಾಡದೇ ಇರೋದು ತುಂಬಾ ಒಳ್ಳೆಯದು. ದೇವ್ರುಗಳನ್ನು ಸಹ ನೀವು ಟಚ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ಮನೆಗಳಲ್ಲಿ ನಿಮ್ಮ ಹಸ್ಬೆಂಡ್ ಅಥವಾ ಮಕ್ಕಳು ಪೂಜೆ ಮಾಡಿದ್ಮೇಲೆ ಅವ್ರಿಗೆ ದೇವ್ರ ಮನೆ ಬಾಗಿಲು ಹಾಕಿಬಿಡೋಕ್ಕೆ ಹೇಳಿ. ಏಕೆಂದರೆ ನಾವಲ್ಲೆಲ್ಲ ಓಡಾಡ್ತಿರ್ತೀವಲ್ವ, ಆ 5 ಡೇಸಲ್ಲಿ ಅಲ್ಲಿ ಹೋಗೋವಂಥದ್ದು ಬೇಡ ಅಂತ. ಯಾಕಂದರೆ ಅಂಥ ದಿನಗಳಲ್ಲಿ ನಾವು ದೇವ್ರ ಹತ್ರ ಹೋಗೋದಾಗಲಿ ಟಚ್ ಮಾಡೋದಾಗಲಿ ಮಾಡಿದ್ರೆ ದೇವರುಗಳು ನಾವು ಪೂಜೆ ಮಾಡ್ತಿರ್ತೀವಲ್ವ, ಆ ಫೋಟೋ ವಿಗ್ರಹಗಳೇನಿದೆ ಅದು ತಮ್ಮ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಪವರ್ ಏನಿರುತ್ತೆ ಅದು ಕಮ್ಮಿ ಆಗಿಬಿಡುತ್ತೆ. ಸೊ ನಾವು ತುಂಬ ದಿನಗಳಿಂದ ಪೂಜೆ ಮಾಡ್ಕೊಂಡು ಬಂದಿರ್ತೀವಲ್ವ, ಆ ಪವರ್ ಅದರಲ್ಲಿ ಇರುತ್ತೆ, ಕಮ್ಮಿ ಆಗೋದು ಬೇಡ ಅಂತ. 5 ಡೇಸ್ ಪೂರ್ತಿ ಆದಮೇಲೆ 6ನೇ ದಿನದಿಂದ ನೀವು ನಿಮ್ಮ ಪೂಜೆಯನ್ನು ಮಾಡ್ಕೋಬೋದು. ಆ ದಿನಗಳಲ್ಲಿ ತುಳಸಿ ಗಿಡ ಸಹ ನಾವು ಟಚ್ ಮಾಡಬಾರ್ದು. ನಾವು ಅದ್ರ ಮುಂದೆ ಓಡಾಡಬಾರ್ದು. ನಮ್ಮ ನೆರಳು ಅದ್ರ ಮೇಲೆ ಬಿದ್ದರೆ ತುಳಸಿ ಗಿಡ ಸಹ ಬೇಗನೆ ಒಣಗೋಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಹಲವಾರು ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅಂತ ನನ್ನ ಭಾವನೆ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ ನಮ್ಮ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಫ್ರೆಂಡ್ಸ್.